ನೀವು ಮತ್ತು ಚಿನ್ನಯ್ಯ ಆದಿಚುಂಚನಗಿರಿ ಸ್ವಾಮೀಜಿ ಹತ್ರ ಹೋಗಿದ್ದೀರಿ ಅಥವಾ? ಖಂಡಿತ ಹೋಗಿದ್ದೇವೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ದರು, ಸೌಜನ್ಯ ಬರೋ ಹೋರಾಟಗಾರರು ಇದ್ದರು. ಆದಿಚುಂಚನಗಿರಿಯಲ್ಲಿ ಒಂದೂವರೆ ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವಿಡಿಯೋ ಬಿಟ್ಟಿದ್ದಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಏನೇನು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿಲ್ಲ, ಮುಂದೆ ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಸ್ವಾಮೀಜಿಗಳು ಅವತ್ತೇ ಹೇಳಿದರು ನನ್ನದು. ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು. ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ವಿವರನ್ನು ಹೇಳ್ತೇವೆ ಅಂತೇಳಿ, ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ, ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ. ಯಾವ ಸ್ವಾಮೀಜಿಗಳು ಬೇಕಾದ್ರೆ ಇರಲಿ, ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಇವತ್ತು ಹೇಳ್ತೇನೆ, ಮುಂದೆ ಹೇಳಿದ್ದೇನೆ, ಹಿಂದೆ ಹೇಳ್ತೇನೆ. ಸರ್, ನಿಮ್ಮ ಪ್ರಕಾರ SIT ತನಿಖೆ ಪೂರ್ಣ ಆಗಿದೆ? ಎಲ್ಲಿ ಪೂರ್ಣ ಸ್ವಾಮಿ, ಸ್ಟಾರ್ಟೇ ಆಗಲಿಲ್ಲ, ಇನ್ನು ಆಗಬೇಕಷ್ಟೇ. ಅತ್ಯಾಚಾರಿಗಳ ವಿಚಾರಣೆ ಇನ್ನೂ ನಡಿಬೇಕಷ್ಟೇ. ಇಲ್ಲಿ ತನಕ ಯಾರು ಬರೀ ಒಂದು ಬುರುಡೆಯನ್ನು ಹಿಡ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಷ್ಟೇ. SIT ಒಳಗಡೆ ಪ್ರಪಗಂಡ ಮಾಡುವಂಥ ಷಡ್ಯಂತ್ರ ಮಾಡುವವರು ಈ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಯಾರು ಮಾಹಿತಿ ಎಲ್ಲ ಕೊಡ್ತಾರೆ, ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. SIT ಒಳಗಡೆ ತುಂಬ ಅಧಿಕಾರಿಗಳಿದ್ದಾರೆ, SP ಕೂಡ ಇದ್ದಾರೆ ಅದರಲ್ಲಿ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ. ನಮಗೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ಇವತ್ತು. ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ನಮಗೆ. ಮೈನ್ ಸ್ಟ್ರೀಮ್ ಮಾಧ್ಯಮದ ಮೇಲೆ ನಂಬಿಕೆ ಇಲ್ಲ, ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಈ ದೇಶದ ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನೇ ನಾವು ಮಾಡ್ತೇವೆ.